ಹಲೋ ಎವ್ರಿವನ್, ವೆಲ್ಕಮ್ ಟು ಲರ್ನ್ ಆನ್ಲೈನ್. ನಾನು ಇವತ್ತು ನಿಮಗೆ ಆವರೇಜಸ್ ಪ್ರಾಬ್ಲಮ್ಸ್ ಅನ್ನ 5 ಸೆಕೆಂಡ್ಸ್ ಅಲ್ಲಿ ಹೇಗೆ ಮಾಡೋದು ಅಂತ ಕಲಿಸ್ಕೊಡ್ತೀನಿ. ಬನ್ನಿ ನೋಡಿ, ಪ್ರಾಬ್ಲಮ್ ಯಾವ ತರ ಇದೆ ಇಲ್ಲಿ. ದ ಆವರೇಜ್ ಏಜ್ ಆಫ್ 14 ಬಾಯ್ಸ್ ಇನ್ ಅ ಕ್ಲಾಸ್ ಇಸ್ 13 years. If the class teacher's age is included, the average age is increases by 1 year ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ವಾಟ್ ಈಸ್ ದ ಕ್ಲಾಸ್ ಟೀಚರ್ಸ್ ಏಜ್ ಅಂತ ಕೊಟ್ಟಿದ್ದಾರೆ. ಈ ತರ ಕ್ವಶನ್ ಬಂದಾಗ ಫಾರ್ಮುಲಾನ ಯಾವತ್ತೂ ಬಳಸಬಾರ್ದು. ಓಕೆ, ನೀವೇನಾದ್ರೂ ಫಾರ್ಮುಲಾ ಬಳಸಿದಿರಂದ್ರೆ ಇವತ್ತಿಂದ ಬಳಸೋದನ್ನ ನಿಲ್ಲಿಸ್ತಿಲ್ಲ. ಏನಿದೆ ಇಲ್ಲಿ, ಈ ತರ ಕ್ವಶನ್ಸ್ ಬಂದಾಗ ನಾವೇನ್ ಮಾಡ್ಬೇಕಂದ್ರೆ ಫಸ್ಟ್ ಆವರೇಜ್ ಅನ್ನ ಎಷ್ಟು ಕೊಟ್ಟಿದ್ದಾರೆ ಅದನ್ನ ಬರ್ಕೊಂಡ್ ಬಿಡ್ಬೇಕು. 13 ಟೀಚರ್ ಏಜ್ ಅನ್ನ ಇನ್ಕ್ಲೂಡ್ ಮಾಡಿದ್ಮೇಲೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಪ್ಲಸ್. ಎಷ್ಟೆಷ್ಟು ಜಾಸ್ತಿ ಆಗ್ತಾ ಇದೆ? 1 year ಜಾಸ್ತಿ ಆಗ್ತಾ ಇದೆ. ಯಾರಿಗೆ ಇನ್ಕ್ರೀಸ್ ಆಗ್ತಾ ಇದೆ? 14 ಜನ ಸ್ಟೂಡೆಂಟ್ಸ್ ಪ್ಲಸ್ 1 ಟೀಚರ್, 15 ಜನ. ಸೊ ಅಂದ್ರೆ ಟೋಟಲ್ ಎಷ್ಟಾಗುತ್ತೆ ಇದನ್ನ ಸಾಲ್ವ್ ಮಾಡಿದಾಗ? 13 ಪ್ಲಸ್ 15 ಟೋಟಲ್ ಎಷ್ಟಾಗುತ್ತೆ? 28. ಅಂಡ್ ಅದು ಏನಾಗಿರುತ್ತೆ ನಮ್ಮ ಉತ್ತರ. ಆವರೇಜ್ ವೇಟ್ ಆಫ್ ದ 9 ವರ್ಕರ್ಸ್ ಇಸ್ 43 kg. ಇಫ್ ದ ವೇಟ್ ಆಫ್ ದ ಕಾಂಟ್ರಾಕ್ಟರ್ ಇಸ್ ಇನ್ಕ್ಲೂಡೆಡ್, ದೆನ್ ದ ಆವರೇಜ್ ಇನ್ಕ್ರೀಸಸ್ ಬೈ 2. ವಾಟ್ ಈಸ್ ದ ವೇಟ್ ಆಫ್ ದ ಕಾಂಟ್ರಾಕ್ಟರ್? ಸೊ ಈ ತರ ಕ್ವಶನ್ ಬಂದಾಗ ಏನ್ ಮಾಡ್ತೀವಿ ನಾವು? ಆವರೇಜ್ ಅನ್ನ ಬರ್ಕೋತೀವಿ 43. ಆವರೇಜ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೇನು? ಪ್ಲಸ್ ಮಾಡಬೇಕು. ಎಷ್ಟು ಜಾಸ್ತಿ ಆಗ್ತಾ ಇದೆ? ಬೈ 2 ಅಂತ ಹೇಳ್ತಿದ್ದಾರೆ ಅಂದ್ರೆ 2 kgs ಜಾಸ್ತಿ ಆಗ್ತಿದೆ. ಎಷ್ಟು ಜನಕ್ಕೆ? 9 ವರ್ಕರ್ಸ್ ಪ್ಲಸ್ 1 ಕಾಂಟ್ರಾಕ್ಟರ್ ಅಂದ್ರೆ ಎಷ್ಟು ಜನ ಆಗ್ತಾರೆ? 10 ಮೆಂಬರ್ಸ್. ಸೊ ಟೋಟಲ್ ಎಷ್ಟಾಗುತ್ತೆ ಇದು? 43 ಪ್ಲಸ್ 20 63 kg. ಅಂದ್ರೆ ಆನ್ಸರ್ ಇಸ್ 63 kgs. ಸೊ ಈ ಮೆಥಡ್ ನಿಮ್ಗೆ ಅರ್ಥ ಆದ್ರೆ ನಾನು ಇನ್ನೊಂದು ಕ್ವಶನ್ ಅನ್ನ ನಿಮ್ಗೆ ಕೊಟ್ಟಿರ್ತೀನಿ. ಈ ಕ್ವಶನ್ ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಅನ್ನ ತಿಳಿಸ್ಕೊಡಿ.